ಕೊಟ್ಟೂರಿನ 25 ಬೂತ್ಗಳಲ್ಲಿ ಹಲವು ಶಾಲಾ ಕಾಲೇಜುಗಳಲ್ಲಿ ಲೋಕಸಮರ ಮತದಾನವು ಬೆಳಿಗ್ಗೆ 7 ಗಂಟೆಯಿಂದಲೇ ಪ್ರಾರಂಭ. ಕೊಟ್ಟೂರಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಬೆಳಿಗ್ಗೆ 7 ಗಂಟೆಯಿಂದಲೇ ಮತದಾರರು ಮತಗಟ್ಟೆಗೆ ಬಂದು ಮತ ಹಾಕುವುದಕ್ಕೆ ಸರದಿ ಸಾಲಲ್ಲಿ ನಿಂತು ಕಾಯುತ್ತಿರುವುದು ಕಂಡುಬಂದರೆ ಕೆಲವು ಮತಗಟ್ಟೆಯಲ್ಲಿ ನೀರಸ ಮತದಾನದ ಪ್ರತಿಕ್ರಿಯೆ ಕಂಡುಬಂದಿದೆ. ಪೊಲೀಸ್ ಪಡೆಯ ಬಿಗಿ ಬಂದೋಬಸ್ತ್ ಎದ್ದು ಕಾಣ್ತಾ ಇದ್ದು, ಮತದಾನದ ಮತಗಟ್ಟೆಯಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ ಸರ್ಕಾರಿ ಕಚೇರಿ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು ಹಾಗೂ ಪಟ್ಟಣ ಪಂಚಾಯಿತಿಯ ಮತ್ತು ತಾಲೂಕು ಕಚೇರಿಯ ಡಿ ದರ್ಜೆಯ ನೌಕರರು ಮತದಾರರನ್ನ ಕರೆತರುವುದು ಕಂಡುಬಂದಿದೆ. ಕೆಲವು ಮತಗಟ್ಟೆಯಲ್ಲಿ ಶೇಕಡಾ 15ರಷ್ಟು, ಇನ್ನು ಕೆಲವು ಕಡೆ 20ರಷ್ಟು ಮತ್ತು 25ರಷ್ಟು ಮತದಾನವು ನಡೆದಿರುವುದು ತಿಳಿದು ಬಂದಿದೆ. ಹೌದೇನು ಸರ್? ಕೊಡಿ ಸರ್ ನಂಬರ್. ಬಿಡಿ ಬಿಡಿ ಮೇಡಮ್, ಒಬ್ಬೊಬ್ಬರು ಜಲ್ದಿ ಟೈಮ್ ಆಗುತ್ತೆ. ನಾವು ಇದನ್ನ ರಾಡಿ ಹಿಡ್ಕೊಳಕ್ಕೆ ಕುಂದ್ರಕ್ಕಾಗಲ್ಲ. ತಗೊಂಡೆ ಬಿಡಿ ಸರ್. ಸರಿ. ಯಶಸ್ವಿಯಾಗಿ ಮತದಾನ ಪ್ರಾರಂಭವಾಗಿದೆ. ನಮಗೆ ಕೇವಲ 11 ವಿವಿಪ್ಯಾಟ್ ಮಿಷನ್ಗಳು ಮತ್ತು 2 ಕಂಟ್ರೋಲ್ ಯೂನಿಟ್ಗಳು ಸ್ವಲ್ಪ ಎರರ್ ಬಂದು ಉಳಿದಂತೆ 1234 ಮತಗಟ್ಟೆಗಳಲ್ಲಿ ಬಳ್ಳಾರಿ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಎಲ್ಲ ಮತಗಟ್ಟೆಗಳಲ್ಲಿ ಮಾಕ್ ಪೋಲ್ ಕಂಪ್ಲೀಟ್ ಆಗಿದೆ. ಚುನಾವಣೆ ಸ್ಟಾರ್ಟ್ ಆಗಿದೆ, ಮತದಾನ ಸ್ಟಾರ್ಟ್ ಆಗಿದೆ. ಮತ್ತು 8 ಗಂಟೆ 45 ನಿಮಿಷದ ವರದಿ ಕೂಡ ಬಂದಿದೆ. ಈಗಾಗಲೇ ವಿಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 11.84%, ಮತ್ತು ಕೂಡ್ಲಿಗಿನಲ್ಲಿ 10.5%, ಹಡಗಲಿನಲ್ಲಿ 6.5%, ಅಗ್ರಿಬೊಮ್ಮನಹಳ್ಳಿನಲ್ಲಿ 8.5%, ಈ ರೀತಿ ಹರಪನಹಳ್ಳಿನಲ್ಲಿ ಒಂದು 8%, ಒಟ್ಟಾರೆಯಾಗಿ 9.19%, ಅಂದರೆ ಅರೌಂಡ್ 10% ಮತದಾನ ಈಗಾಗಲೇ ಆಗಿದೆ. ಇನ್ನು 11 ಗಂಟೆಗೆ ಮತ್ತೊಂದು 2 ಗಂಟೆಗಳ ನಂತರ ಮತದಾನ ಸಿಗುತ್ತೆ. ಅದನ್ನು ತಮ್ಮೆಲ್ಲರಿಗೂ ತಿಳಿಸ್ತೀನಿ. ಎಲ್ಲ ಸುಸಜ್ಜಿತವಾಗಿ ಎಲ್ಲ ನಮ್ಮ ಮತಗಟ್ಟೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲ ಮತಗಟ್ಟೆಗಳಲ್ಲಿ ಈಗಾಗಲೇ ತಿಳಿಸಿದಂತೆ ನೆರಳಿನ ವ್ಯವಸ್ಥೆ ಇಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ಮಾಡ್ತಾಯಿದ್ವಿ. ಕುಡಿಯ ನೀರಿನ ವ್ಯವಸ್ಥೆ ಇದೆ. ಮತ್ತು ಎಲ್ಲ ಮತದಾರರು ಬಂದು ಭಾಗವಹಿಸಬೇಕು. ಈ ಒಂದು ಹಬ್ಬವನ್ನು, ಪ್ರಜಾಪ್ರಭುತ್ವ ಹಬ್ಬವನ್ನು ಅನುಭವಿಸಬೇಕು. ಮತ್ತು ಎಲ್ಲ ಮತದಾನ ಮಾಡೋದ್ರಿಂದ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಅಂತೇಳಿ ಎಲ್ಲ ಮತದಾರರಲ್ಲಿ ನಾನು ಕೋರ್ಕೊಳ್ತೀನಿ.